ವಾಕ್ಯಗಳು 18ನೇ ಅಧ್ಯಾಯದ 19 ಮತ್ತು 20 ವಾಕ್ಯ. 2 ರಾಜರು 18 ಅಧ್ಯಾಯ 19, 20 వచనాలు. 2 రాజులు 18 అధ్యాయం 19, 20 వచనాలు చదువుకుంటాం. ರಬ್ಷಾಕೆಯು ಅವರಿಗೆ, ನೀವು ಹೋಗಿ ಹಿಜ್ಕೀಯನಿಗೆ ಮಹಾರಾಜನಾದ ಅಶ್ಶೂರದ ಅರಸನ ಮಾತುಗಳನ್ನು ತಿಳಿಸಿರಿ. ಅವನು ನಿನ್ನ ಭರವಸಕ್ಕೆ ಯಾವ ಆಧಾರ ಉಂಟು? ಬರೀ ಒಂದು ಬಾಯಿ ಮಾತಿನ ಮೇಲೆ ಯುದ್ಧಕ್ಕೆ ಬೇಕಾದ ವಿವೇಕವು ಬಲವು ಉಂಟೆಂದು ಅಂದುಕೊಳ್ಳುತ್ತಿ. ನೀನು ಯಾರನ್ನು ನಂಬಿಕೊಂಡು ನನಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದಿ? ಸಾಕು, ಪ್ರಾರ್ಥನೆ ಮಾಡೋಣ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ಈ 3ನೇ ಭಾನುವಾರ ತೀರದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡಿ ಎಂಬುದಾಗಿ, ದೇವರು ನಮ್ಮೆಲ್ಲನ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿರಬೇಕಾಗಿ, ಒಳ್ಳೆ ಆರಾಧನೆ ನಡೆಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಮಹಾಪರಿಶುದ್ಧವಿರತಕ್ಕಂಥ ತಂದೆ, ಭೂಮಿಯ ಆಕಾಶ ಉಂಟು ಮಾಡ ದೇವ, ತಂದೆ ಕುಮಾರ ಪರಿಶುದ್ಧಾತ್ಮ ದೇವರ ಸಭೆ ಮುಂಚಾಣದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಈ ಸಂದೇಶದ ಭಾಗದ ಮುಖಾಂತರವಾಗಿ ಅಪ್ಪ ನೀನು ಮಾತನಾಡಿ ಎಂಬುದಾಗಿ, ಪರಿಶುದ್ಧಾತ್ಮ ದೇವರು ಮಾತನಾಡಿ ಎಂಬುದಾಗಿ ನಿಮ್ಮ ಕರಗಳಲ್ಲಿ ಪ್ರಾರ್ಥನೆ ಒಪ್ಪಿಸಿಕೊಡುತ್ತೇವೆ. ಕೇಳುವಂತೆ ಎಲ್ಲ ಆತ್ಮಿಕ ಕಣ್ಣು ಕಿವಿಗಳನ್ನ ಅಪ್ಪ ಸ್ತೋತ್ರ, ಆತ್ಮಿಕ ಕಣ್ಣುಗಳ ಹೃದಯದ ಕಣ್ಣುಗಳನ್ನ, ಆತ್ಮಿಕ ಕಿವಿಗಳನ್ನ ದೇವರು ತೆರೆಯ ಮಾಡಿ ದೇವರು ಹೊಸ ವಿಷಯಗಳನ್ನ ತಿಳಿದುಕೊಳ್ಳುವಂತೆ ಆತ್ಮಿಕ ಮನುಷ್ಯನನ್ನ ಬಲಪಡಿಸಿರಿ ಎಂಬುದಾಗಿ ಈ ಪ್ರಾರ್ಥನೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆ, ಆಮೆನ್. ಹಲ್ಲೆಲೂಯಾ. ಈ ಮುಂಚಾನೆ ವೇಳೆಯಲ್ಲಿ ಸಂದೇಶವನ್ನು ನೋಡೋದಾದ್ರೆ ಏನು ಅಂತಂದ್ರೆ, 2 ಅರಸುಗಳು 18ನೇ ಅಧ್ಯಾಯದ 19 ಮತ್ತು 20ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲೊಂದು ಮಾತನ್ನ ಹೇಳ್ತಾರೆ. ಏನಂತಂದ್ರೆ, ಅಶೂರ್ಯದ ರಾಜನಾಗಿರತಕ್ಕಂಥ ಸೆನ್ಹೆರೀಬನ್ ಎಂಬತಕ್ಕಂಥ ಒಬ್ಬ ರಾಜನ ಕುರಿತಾಗಿ ಸತ್ಯವೇದ ಪುಸ್ತಕ ಅಲ್ಲಿ ಬರೆಯುವಂತದ್ದಾಗಿದೆ. ಸಂದೇಶದ ಒಂದು ಈ ದಿನದ ಶೀರ್ಷಿಕೆ ಏನಂತಂದ್ರೆ, ನೀನು ಯಾರನ್ನ ನಂಬಿಕೊಂಡು ನನಗೆ ವಿರುದ್ಧವಾಗಿ ಬಂದಿದ್ಯಾ ಎಂಬುದಾಗಿ. ನೀನು ಯಾರನ್ನ ನಂಬಿಕೊಂಡು ನನಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ಯಾ ಎಂಬುದಾಗಿ. ಆದ್ರೆ ನೀನು ಯಾರನ್ನ ನಂಬಿಕೊಂಡು ಏನಂದ್ರೆ ನನಗೆ ವಿರುದ್ಧವಾಗಿ ಬಂದಿದ್ಯಾ, ಅಥವಾ ನಿನ್ನ ಆಶ್ರಯ ಯಾರು ಎಂಬುದಾಗಿ ಈ ದಿನದ ಸಂದೇಶ. ಹಲ್ಲೆಲೂಯಾ. ಅಲ್ಲಿ ನೋಡುವಂತ ಸಮಯದಲ್ಲಿ ಅಲ್ಲಿ ಒಂದು ರಾಜನು ಏನ್ ಮಾಡ್ತಾರೆ ಅಂತಂದ್ರೆ, ತನ್ನ ಹಲ್ಲೆಲೂಯಾ ಸೇನಾಧಿಪತಿಯ ಮುಖಾಂತರವಾಗಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಹಿಜ್ಕೀಯ ರಾಜನ ಬಳಿಗೆ, ಹಲ್ಲೆಲೂಯಾ, ಹಿಜ್ಕೀಯ ರಾಜನ ಬಳಿಗೆ ಹೇಳಿ ಕಳಿಸತಕ್ಕಂತ ಒಂದು ಮಾತು ಈ ಮಾತಾಗಿದೆ. ಅದೇನಂತಂದ್ರೆ, ಆ ಮನುಷ್ಯನು ಏನ್ ಮಾಡ್ತಾನೆ, ರಬಾಕ್ಷೆಯು ಹೋಗಿ ಏನಂತಂದ್ರೆ ಹಿಜ್ಕೀಯ ರಾಜನಿಗೆ ಹೇಳತಕ್ಕಂತ ಮಾತೇನಂತಂದ್ರೆ, ಹಲ್ಲೆಲೂಯಾ, ಅವ್ನು ಹೇಳ್ತಾನೆ 20ನೇ ವಾಕ್ಯದಲ್ಲಿ, ನಿನ್ನ ಭರವಸೆಗೆ ಯಾವ ಆಧಾರ ಉಂಟು? ಬರೀ ಒಂದು ಬಾಯ ಮಾತಿನ ಮೇಲೆ ಯುದ್ಧಕ್ಕೆ ಬೇಕಾದ ವಿವೇಕವು ಬಲವು ಉಂಟೆಂದು ಅಂದುಕೊಳ್ಳುತ್ತಿ. ನೀನು ಯಾರನ್ನ ನಂಬಿಕೊಂಡು ನನಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಿ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ಸಂದೇಶವನ್ನ ಕೇಳ್ತಾ ನೀವು ಬರೋದಾದ್ರೆ, ದೇವರು ನಿಮ್ಮ ಸಂಗಡ ಏನೋ ಮಾತನಾಡಲಿಕ್ಕೆ ಅವರು ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ಶತ್ರು ಕೇಳ್ತಿರ್ತಕ್ಕಂಥ ಮಾತು, ಹಲ್ಲೆಲೂಯಾ, ಹಿಜ್ಕೀಯ ರಾಜನ್ನ ನೋಡಿ ಶತ್ರು ಕೇಳ್ತಿರ್ತಕ್ಕಂಥ ಮಾತು, ನೀನು ಯಾರನ್ನ ನಂಬಿಕೊಂಡಿದ್ಯಾ ಎಂಬುದಾಗಿ. ಅದು ಮಾತ್ರ ಅಲ್ಲ, ನಿನ್ನ ಆಶ್ರಯ ಯಾರು? ನೀನ್ ಯಾರನ್ನ ನಂಬಿಕೊಂಡು ಏನ್ ಮಾಡ್ತಾ ಇದೆ ಅಂತಂದ್ರೆ ನನಗೆ ವಿರುದ್ಧವಾಗಿ ತಿರುಗಿದೆಯಾ ಎಂಬುದಾಗಿ. ಹಲ್ಲೆಲೂಯಾ. ಅಂದ್ರೆ ನಾನು ಎಂತ ರಾಜ ಎಂಬುದಾಗಿ, ನನ್ನ ಸೈನ್ಯ ಬಲ ಎಂತದ್ದು ಎಂಬುದಾಗಿ, ನನ್ನ ಅಶ್ವ ಬಲ ಎಂತದ್ದು ಎಂಬುದಾಗಿ, ನನ್ನ ಆಳು ಬಲ ಕಾಳು ಬಲ ಎಂತದ್ದು ಎಂಬುದಾಗಿ ನಿನಗೆ ಗೊತ್ತಿದ್ರು ನೀನ್ ಏನ್ ಮಾಡ್ತಾ ಇದೀಯ ಅಂತಂದ್ರೆ, ನೀನು ಯಾರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಿ, ಯಾರಿಗೆ ವಿರುದ್ಧವಾಗಿ ನಿಂತ್ಕೊಂಡಿದೆಯಾ ಎಂಬುದಾಗಿ ಆ ರಾಜನು ಶತ್ರುವಾಗಿರತಕ್ಕಂಥದ್ದು ಹಿಜ್ಕೀಯ ರಾಜನಿಗೆ ಕೇಳತಕ್ಕಂತ ಒಂದು ಪ್ರಶ್ನೆ ಈ ಒಂದು ಸಂದೇಶದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇವತ್ತು ಶತ್ರು ಕೂಡ ನಿಮ್ಮನ್ನ ಕೂಡ ಆತ್ಮಿಕ ಜೀವಿತದಲ್ಲಿ ನಿಮ್ಮನ್ನ ನೋಡಿ ಕೇಳ್ಬೋದು, ನೀನು ಯಾರನ್ನ ನಂಬಿಕೊಂಡು, ಹಲ್ಲೆಲೂಯಾ, ನೀನು ಯಾರನ್ನ ನಂಬಿಕೊಂಡು ನನಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ಯಾ? ನಿನ್ನ ಆಶ್ರಯ ಯಾರು? ನಿನ್ನ ಭರವಸೆ ಯಾರು ಎಂಬುದಾಗಿ ಶತ್ರು ನಿಮ್ಮನ್ನ ಆ ರೀತಿಯಾಗಿ ಕೇಳ್ಬೋದು. ಆದ್ರೆ ಈ ಮುಂಚಾನೆ ವೇಳೆಯಲ್ಲಿ ಆ ಶತ್ರು ಆ ರೀತಿಯಾಗಿ ಕೇಳತಕ್ಕಂಥ ಪ್ರಶ್ನೆಗೆ ದೇವರು ಉತ್ತರ ಕೊಡುವಂತವರಾಗಿದ್ದಾರೆ. ಪರಲೋಕದ ಮಹಾರಾಜನಾಗಿರತಕ್ಕಂಥ ಆ ದೇವರು ಉತ್ತರ ಕೊಡುವಂತವರಾಗಿದ್ದಾರೆ. ಯಾರನ್ನ ಕೊಂಡು ನನಗೆ ವಿರುದ್ಧವಾಗಿ ನೀನು ನಿಂತಿದೆಯಾ ಎಂಬುದಾಗಿ ಶತ್ರು ಕೇಳುವಾಗ ನಿನ್ನ ದೇವರು ನಿನ್ನ ಪಕ್ಷವಾಗಿ ಉತ್ತರಿಸುವಂತವರಾಗಿದ್ದಾರೆ. ಅದೇನಂದ್ರೆ, ನನ್ನನ್ನ ಆಶ್ರಯಿಸಿಕೊಂಡಿದ್ದಾನೆ ಎಂಬುದಾಗಿ, ನನ್ನನ್ನ ಆಶ್ರಯಿಸಿಕೊಂಡಿದ್ದಾಳೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಿನ್ನ ಕುರಿತಾಗಿ ಏನ್ ಮಾಡುವಂತವರಾಗಿದ್ದಾರೆ ಅಂದ್ರೆ, ದೇವರು ಉತ್ತರವನ್ನ ಕೊಡುವಂತವರಾಗಿದ್ದಾರೆ. ಈ ಮುಂಚಾನದಲ್ಲಿ ಸಂದೇಶವನ್ನ ಕೇಳುವಾಗ ದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಏನಂದ್ರೆ ನಮ್ಮನ್ನ ಗೇಲಿ ಮಾಡುವಂತವ್ರಿಗೆ,
ಅಥವಾ ನಮ್ಮನ್ನ ಪರಿಹಾಸ್ಯ ಮಾಡುವಂತವ್ರಿಗೆ ನೀನು ಯಾರನ್ನ ನಂಬಿಕೊಂಡಿದ್ದೆ ಎಂಬುದಾಗಿ ನಮ್ಮನ್ನ ಯಾರಾದ್ರೂ ಕೇಳೋದಾದ್ರೆ ಅಲ್ಲೆಲೂಯ, ದೇವರ ಪರಿಶುದ್ಧಾತ್ಮರು ಏನ್ ಮಾಡುವವರಾಗಿದ್ದಾರೆ ಅಂತಂದ್ರೆ ಪರಿಶುದ್ಧಾತ್ಮ ದೇವರು ನೀನು ಯಾರನ್ನ ನಂಬಿಕೊಂಡಿದ್ದೆ ಎಂಬುದಾಗಿ ಆತನು ತಿಳಿಯಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ ಎಂಬುದಾಗಿ, ನಿನ್ನ ರಕ್ಷಕನು ಯಾರು ಎಂಬುದಾಗಿ ಅಥವಾ ನೀನು ನಂಬಿ ಬಂದಿರತಕ್ಕಂತ ದೇವರು ಯಾರು ಎಂಬುದಾಗಿ ಏನ್ ಮಾಡುವಂತವರಾಗಿದ್ದಾರೆ ಅಂತಂದ್ರೆ ಪರಿಶುದ್ಧಾತ್ಮ ದೇವರು ಈ ಕಾಲಘಟ್ಟದಲ್ಲಿ ಆತನು ತಿಳಿಯಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ನಾವು ತಿಳ್ಕೊಳ್ಬಹುದು ಹಳೆ ಒಡಂಬಡಿಕೆ ಅಲ್ಲಿ 2 ಅರಸುಗಳು ಅವಾಗಿನ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿದ್ದು ಎಂಬುದಾಗಿ. ಆ ರೀತಿಯಾಗಲ್ಲ, ಈ ಪ್ರಶ್ನೆ ಅವಾಗಿನ ಕಾಲಘಟ್ಟದಲ್ಲಿ ಕೇಳಿದ್ರು ಕೂಡ ಈ ಒಂದು ಪ್ರಶ್ನೆ ಕ್ರೈಸ್ತರಿಗೆ ಈಗಿನ ಕಾಲಘಟ್ಟದಲ್ಲೂ ಕೂಡ ಬರೆಯುವಂತದ್ದಾಗಿದೆ. ನೀನು ಯಾರನ್ನ ನಂಬಿಕೊಂಡು ನನಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ಯಾ ಅಥವಾ ನಿನ್ನ ಆಶ್ರಯ ಯಾರು ಎಂಬುದಾಗಿ ಶತ್ರು ಕೇಳುವಾಗ ನಾವು ಕಳವಳಗೊಳ್ಳೋದು ಬೇಡ. ಅಲ್ಲೆಲೂಯ. ಏನಂದ್ರೆ ದೇವರು ನಮ್ಮ ಪಕ್ಷವಾಗಿ ಆತನ ಏನ್ ಮಾಡ್ಬಂತವನಾಗಿದ್ದಾನೆ ಅಂದ್ರೆ ನನ್ನನ್ನು ನಂಬಿಕೊಂಡಿದ್ದಾರೆ ಎಂಬುದಾಗಿ ಆತನು ಉತ್ತರಿಸುವಂತ ದೇವರಾಗಿದ್ದಾರೆ. ಆ ವಾಕ್ಯನ ಓದುವಾಗ 2 ಪ್ರಶ್ನೆನ ಅಲ್ಲೆಲೂಯ ರಭಾಕ್ಷೆಯ ಮುಖಾಂತರವಾಗಿ ಸೆನಿಹರಿಬನ್ ಎಂಬತಕ್ಕಂತ ಅಶೂರ್ಯದ ರಾಜನು ಹಿಜ್ಕೀಯ ರಾಜನಿಗೆ ಏನ್ ಮಾಡುವಂತವನಾಗಿದ್ದಾನೆ, ಪ್ರಶ್ನೆನ ಅವನು ಕೇಳುವಂತವನಾಗಿದ್ದಾನೆ. ಆ ಪ್ರಶ್ನೆನ ಓದಿದ ಹಾಗೆ ನೀನು ಯಾರನ್ನ ನಂಬಿಕೊಂಡಿದ್ಯಾ, ನನಗೆ ವಿರುದ್ಧವಾಗಿ ತಿರುಗಿದ್ಯಾ ಅಥವಾ ನನಗೆ ವಿರುದ್ಧವಾಗಿ ನಿಂತಿದ್ಯಾ, ನಿನ್ನ ಆಶ್ರಯ ಯಾರು ಎಂಬುದಾಗಿ ಅವನೇನ್ ಮಾಡುವಂತವನಾಗಿದ್ದಾನೆ, ಆ ರೀತಿಯಾಗಿ ಪ್ರಶ್ನೆ ಕೇಳುವಂತವನಾಗಿದ್ದಾನೆ. ಅಲ್ಲೆಲೂಯ. ಸತ್ಯವೇದ ಪುಸ್ತಕದ ಒಂದು ಚರಿತ್ರೆ ಒಳಗಡೆ ಹೋಗುವಾಗ, ಆ ಚರಿತ್ರೆ ಒಳಗಡೆ ಹೋಗಿ ಹೊರಗಡೆ ಬರುವಾಗ ಈ ಸಂದೇಶದ ಭಾಗ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಆ ಚರಿತ್ರೆಗೆ ಹೋಗುವಾಗ ನೋಡುವಂತಂದ್ರೆ ದೇವರು ಇಸ್ರಾಯೇಲ್ ಜನರನ್ನ ಒಂದು ಕಾಲಘಟ್ಟದಲ್ಲಿ ರಾಜರ ಮುಖಾಂತರವಾಗಿ ನಡೆಸ್ತಾ ಇದ್ರು ಅಂತ ಸತ್ಯವೇದ ಹೇಳುತ್ತೆ. ಅಲ್ಲೆಲೂಯ. ದೇವರು ಇಸ್ರಾಯೇಲ್ ಜನರನ್ನ ರಾಜರ ಮುಖಾಂತರವಾಗಿ ದೇವರು ನಡೆಸ್ತಾ ಇದ್ರು. ಅಲ್ಲೆಲೂಯ. ಅದಾದ್ಮೇಲೆ ದೇವರು ಆ ಒಂದು ರಾಜರ ಕಾಲಘಟ್ಟದಲ್ಲಿ ಮೊದಲನೇದಾಗಿ ಇಸ್ರಾಯೇಲಿಗೆ ಅಲ್ಲೆಲೂಯ ರಾಜನಾಗಿ ಬಂದಂತವ್ರು ಯಾರು ಅಂತ ಹೇಳುವಾಗ ನಮ್ಮೆಲ್ಲರಿಗೂ ಗೊತ್ತು. ಸೌಲನು ಮೊದಲನೇದಾಗಿ ಇಸ್ರಾಯೇಲಿಗೆ ಏನಾದ್ರು ಅಂದ್ರೆ ನಾಯಕನಾಗಿ ಬಂದ್ರು ಅಂತ ಸತ್ಯವೇದ ಹೇಳುತ್ತೆ. ರಾಜನಾಗಿ ಬಂದಿದ್ದು ದಾವೀದನು, ಆದ್ರೆ ನಾಯಕನಾಗಿ ಬಂದಿದ್ದು ಯಾರು ಅಂದ್ರೆ ದೇವರು ಸೌಲನನ್ನ ನಾಯಕನಾಗಿ ನೇಮಿಸಿದ್ದಾರೆ ಹೊರತು ರಾಜನಾಗಿ ಅಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಆ ಒಂದು ಸೌಲನ ಮುಖಾಂತರವಾಗಿ ಅಲ್ಲೆಲೂಯ ಆ ರಾಜ್ಯಭಾರ ದಾವೀದವರಿಗೆ ಬರುತ್ತೆ. ದಾವೀದನ ಮುಖಾಂತರವಾಗಿ ಬರುವಂತ ಸಮಯದಲ್ಲಿ ಮುಂದೆ ಬರುವಂತ ಸಮಯದಲ್ಲಿ ದಾವೀದನ ಮಗನಾಗಿರತಕ್ಕಂತ ಸೊಲೊಮೋನನಿಗೆ ದೇವರ ಚಿತ್ತದ ಪ್ರಕಾರವಾಗಿ ಏನಾಗುತ್ತೆ ಅಂತಂದ್ರೆ ಆ ರಾಜ್ಯ ಭಾರ ಬರುವಂತದ್ದಾಗಿದೆ. ಅಲ್ಲೆಲೂಯ. ಸೊಲೊಮೋನನ ನಂತರ ಏನಾಗುತ್ತೆ ಅಂತಂದ್ರೆ ಆ ರಾಜ್ಯ ಸತ್ಯವೇದ ಬರೀತೆ 2 ಭಾಗವಾಗಿ ವಿಭಾಗ ಆಗುತ್ತೆ ಎಂಬುದಾಗಿ. ಅಲ್ಲೆಲೂಯ. ಸತ್ಯವೇದ ಹೇಳುತ್ತೆ ಎಷ್ಟು ಭಾಗವಾಗಿ ಅಂತಂದ್ರೆ ಸೊಲೊಮೋನನ ತನಕ ಅದು ಒಂದೇ ರಾಜ್ಯವಾಗಿತ್ತು, ಆದ್ರೆ ಸೊಲೊಮೋನನ ನಂತರ ಅದೇನಾಗುತ್ತೆ ಅಂತಂದ್ರೆ ಅದು 2 ಒಂದು ಏನಾಗುತ್ತೆ ರಾಜ್ಯವಾಗಿ ಅದು ವಿಭಾಗ ಆಗುತ್ತೆ ಎಂಬುದಾಗಿ ಸತ್ಯವೇದ ನಮ್ಗೆ ಹೇಳುವಂತದ್ದಾಗಿದೆ. ಆ 2 ಭಾಗವಾಗಿ ವಿಭಾಗ ಆದಾಗ ಏನಾಗುತ್ತೆ ಅಂತಂದ್ರೆ ಅದೊಂದು ಯಹೂದವಾಗಿ ಇನ್ನೊಂದು ಇಸ್ರೇಲ್ ಆಗಿ ಅದೇನಾಗುತ್ತೆ ಅಂದ್ರೆ ವಿಭಾಗ ಆಗುತ್ತೆ. ಆ 2 ವಿಭಾಗ ಆಗುವಾಗ ನೋಡುವಂತ ಸಮಯದಲ್ಲಿ ಆಹಾಜನಿಗೆ ಮಗನು ಹುಟ್ಟುತ್ತಾನೆ. ಆ ಮಗನ ಹೆಸರೇ ಹಿಜ್ಕೀಯನು ಎಂಬುದಾಗಿ. ಆಹಾಜನ್ ಎಂಬತಕ್ಕಂಥ ವ್ಯಕ್ತಿಗೆ ಒಂದು ಮಗನ ಹುಟ್ಟುತ್ತಾನೆ. ಆ ಮಗನ ಹೆಸರೇ ಹಿಜ್ಕೀಯನು ಎಂಬುದಾಗಿ. ಅದೇ 2 ಅರಸುಗಳು 18ನೇ ಅಧ್ಯಾಯದ 1-2 ವಾಕ್ಯನ ಓದಿ. ಅದೇ 2 ರಾಜರು 18 ಅಧ್ಯಾಯ 1-2 ವಚನ. ಇಸ್ರಾಯೇಲರ ಅರಸನು ಏಲನ ಮಗನೂ ಆದ ಹೋಶೇಯನ ಆಳ್ವಿಕೆಯ 3ನೇ ವರ್ಷದಲ್ಲಿ ಯೆಹೂದ ರಾಜನಾದ ಆಹಾಜನ ಮಗ ಹಿಜ್ಕೀಯನು ಆಡತೊಡಗಿದನು. ಇವನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಸಾಕು. ಹಲ್ಲೆಲೂಯಾ. 25ನೇ ವರ್ಷಕ್ಕೆ ಬೈಬಲ್ ಬರೀತದೆ ಏನಂದ್ರೆ ಹಿಜ್ಕೀಯನು ಏನಾಗಿದೆ ಅಂತಂದ್ರೆ ರಾಜನಾಗಿ ಆಳ್ವಿಕೆ ಮಾಡಕ್ಕೆ ಬಂದಿದ್ದಾನೆ ಎಂಬುದಾಗಿ. ಆದ್ರೆ ಅದು ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ ದೇವರ ಕೃಪೆ ಆ ಮನುಷ್ಯನ ಮೇಲೆ ಬಂದಿದ್ದ ಕಾರಣ, ಹಿಜ್ಕೀಯನ ಮೇಲೆ ದೇವರ ಕೃಪೆ ಇದ್ದ ಕಾರಣನೇ ಅವನು ಬಹಳ ಚಿಕ್ಕ ವಯಸ್ಸಿನಲ್ಲಿ ಏನಾಗಿದೆ ಅಂತಂದ್ರೆ ಅವನು ರಾಜನಾಗಿ ಆಳ್ವಿಕೆ ಮಾಡ್ತಾ ಇದ್ದಾಗ ಸತ್ಯವೇದ ಬರೆಯುತ್ತೆ. ಆ ರೀತಿಗೆ ಸುಲಭವಾಗಿ 25ನೇ ವರ್ಷಕ್ಕೆ ಯಾರು ಏನ್ ಮಾಡೋದಿಕ್ ಆಗಲ್ಲ ಅಂತಂದ್ರೆ ರಾಜರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದೇವರ ಒಂದು ಸಮಯ, ದೇವರ ಒಂದು ಚಿತ್ತ ಹಿಜ್ಕೀಯನ ಮೇಲೆ ಬಂದಾಗ ಅವನು ಏನಾದಂತಂದ್ರೆ ಇಸ್ರಾಯೇಲಿಗೆ ಏನಾದಂತಂದ್ರೆ ಆ ವ್ಯಕ್ತಿ ಯಹೂದ್ಯಕ್ಕೆ ರಾಜನಾಗಿ ಏನ್ ಮಾಡ್ತಂದ್ರೆ ಆ ವ್ಯಕ್ತಿ ರಾಜನಾಗಿ ರಾಜ್ಯ ಭಾರವನ್ನು ನಡೆಸ್ತಾ ಇದ್ದ. ಅಲ್ಲೆಲೂಯಾ. 25ನೇ ವಯಸ್ಸಿಗೆ ಆ ವ್ಯಕ್ತಿ ರಾಜನಾಗಿದ್ದಾನೆ. 25ನೇ ವಯಸ್ಸಿಗೆ ರಾಜನಾಗಿ ಅವನು ರಾಜ್ಯ ಭಾರ ನಡೆಸ್ತಾ ಇರುವಂತ ಸಮಯದಲ್ಲಿ ಅಲ್ಲೆಲೂಯಾ ಅದೇ 2 ಅರಸುಗಳು 18ನೇ ಅಧ್ಯಾಯದ 13ನೇ ವಾಕ್ಯ ಓದುವಾಗ ಓದಿ. 18 ಅಧ್ಯಾಯ 13 ವಚನ. ಅರಸನಾದ ಹಿಜ್ಕೀಯನ ಆಳ್ವಿಕೆ
ಆಳ್ವಿಕೆಯ ಹ್ಮ್. 14ನೇ ವರ್ಷದಲ್ಲಿ ಹ್ಮ್. ಅಶ್ಶೂರದ ಅರಸನಾದ ಸನ್ಹೇರೀಬನು ಬಂದು ಯಹೂದ ಪ್ರಾಂತದ ಕೋಟೆ ಕೊತ್ತಲುಗಳುಳ್ಳ ಎಲ್ಲಾ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡನು. ಸಾಕು. ಅಲ್ಲೆಲೂಯ್ಯ. ಆ ವ್ಯಕ್ತಿಯ 25ನೇ ವರ್ಷಕ್ಕೆ ಈ ಹಿಜ್ಕೀಯನ